ರಘು ಸರ್, ನಾನು ತುಂಬಾ ಜಿಮ್ಗಳಿಗೆ ಭೇಟಿ ಕೊಟ್ಟಿದ್ದೀನಿ. ವಿಟ್ ಅಂಡ್ ಸ್ಟ್ರೆಂತ್ ಜಿಮ್ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಅಂದ್ರೆ ನೀವು ಹೇಳಿದ್ರಿ ಅವಾಗಲೇ ಇಲ್ಲಿರೋ ಆರ್ಟ್ಗಳಾಗಿರ್ಬೋದು ಎಲ್ಲ, ಮತ್ತೆ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಇಲ್ಲಿ ವರ್ಕೌಟ್ ಮಾಡ್ತಿರೋದು ನಾವಾಗಲೇ ನೋಡಿದೆ, ಏನೋ ತುಂಬಾ ಡಿಫ್ರೆಂಟ್ ಅಂತ ಅನ್ನಿಸ್ತು, ವಿಭಿನ್ನವಾಗಿದೆ. ಸೊ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ, ಮೊದಲನೇದಾಗಿ ನಮ್ಮ ಡಿ ಬಾಸ್ ದರ್ಶನ್ ಅವರು, ನಿಮಗೆ ಸಿನಿಮಾ ಕೊಟ್ಟಂತಹ 3 ಸಿನಿಮಾ ಕೊಟ್ಟಂತಹ ದರ್ಶನ್ ಅವರ ಫೋಟೋ ಯಾವಾಗಿಂದು, ಯಾವಾಗ ಬಂದಿದ್ರು, ಏನು ಇರ್ತ ಅಂತ ಓಪನಿಂಗ್ ಬಂದಾದ್ಮೇಲೆ ಮತ್ತೆ ಇದು ಕ್ರಾಂತಿ ಮೂವಿ ಶೂಟ್ ಮಾಡುವಾಗ ಹೈದರಾಬಾದ್ ಅಲ್ಲಿ ಜೊತೆಗೆ ವರ್ಕೌಟ್ ಮಾಡ್ತಾ ಇದ್ವಿ. ಅವಾಗ ತೆಗ್ದಿದ್ದು ಫೋಟೋ. ಅವ್ರ ಜೊತೆ ವರ್ಕೌಟ್ ಮಾಡಿದ ಒಂದು ಮೆಮೊರಬಲ್ ಡೇ ನಂದದು. ಅದಕ್ಕೆ ಅದು ಮೆಮೊರಿಯಲ್ ಇರ್ಲಿ ಅಂತ ಆ ಫೋಟೋನ ಹಾಕೊಂಡಿದ್ದೀನಿ. ಅವತ್ತು ವರ್ಕೌಟ್ ಮಾಡಿದ್ದು ಅವ್ರ ಜೊತೆ, ಕ್ರಾಂತಿ ಮೂವಿ ಟೈಮ್ ಅಲ್ಲಿ, ಶೂಟಿಂಗ್ ಟೈಮ್ ಅಲ್ಲಿ. ಅವ್ರದ್ದು ಹೇಗಿರುತ್ತೆ ಸರ್ ವರ್ಕೌಟ್ ಎಲ್ಲ? ಬಿಕಾಸ್ ಅವ್ರು ತುಂಬಾ ವರ್ಕೌಟ್ ಅಂಡ್ ಫಿಟ್ನೆಸ್ ಅಂತ ಹೇಳಿದ್ರೆ ತುಂಬಾ ಟೈಮ್ ಕೊಡ್ತಾರೆ. ಫುಡ್ ಆಗಿ ಅಂದ್ರೆ ಯಾವ್ದೇ ಕಾರಣಕ್ಕೂ ಅವರು ವರ್ಕೌಟ್ ಬಿಡ್ತಾ ಇರ್ಲಿಲ್ಲ. ಬೆಳಿಗ್ಗೆ ಆದ್ರೆ ವರ್ಕೌಟ್ ಮಾಡೋದು, ಡಯಟ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡೋದು, ಸಖತ್ ಡಿಸಿಪ್ಲಿನ್ ವೆನ್ ಇಟ್ ಕಮ್ಸ್ ಟು ವರ್ಕೌಟ್. ಓಕೆ, ನಿಮ್ಗೆ ಏನಾದ್ರು ಸಜೆಷನ್ಸ್ ಏನಾದ್ರು ಕೊಡೋರ ಸರ್? ಅಂದ್ರೆ ಮೂವಿ ಬಗ್ಗೆ ನನಗೆ ಏನೇ ಇದ್ರು ಸಜೆಷನ್ ಹೋಗಿ ಇಸ್ಕೊಂತ ಇದ್ದೆ, ಹೇಳೋರು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು. ನನಗೆ ಏನೇ ಇದ್ರು ಅಲ್ಲಿ ಮನೆಗೆ ಹೋಗಿ ಮಾತಾಡ್ತಾ ಇದ್ದೆ. ಓಕೆ, ನೀವು ಏನಾದ್ರು ಅವ್ರಿಗೆ ಏನಾದ್ರು ಸಜೆಷನ್ಸ್ ವರ್ಕೌಟ್ ಬಗ್ಗೆ ಆಗಿರ್ಬೋದು, ಫುಡ್ ಬಗ್ಗೆ ಆಗಿರ್ಬೋದು ಏನಾದ್ರು ಕೊಡ್ತಾ ಹೌದು, ಕೇಳ್ತಾ ಇದ್ರು. ಸೊ ಅದನ್ನ ಶೇರ್ ಮಾಡ್ತಾ ಇದ್ದೆ. ಡಿಸ್ಕಷನ್ ಯಾವಾಗೂ ನಾವು ಫಿಟ್ನೆಸ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಮೋಸ್ಟ್ ಆಫ್ ದ ವರ್ಕೌಟ್ ಹೆಂಗ್ ಮಾಡ್ತಾ ಇದೀರಾ ಅದು. ಓಕೆ ಸರ್, ಇವಾಗ ಒಬ್ರು ಸೆಲೆಬ್ರಿಟಿ ಅಂತ ಅಂದ್ಮೇಲೆ ಆ ಫಿಟ್ನೆಸ್ ಅನ್ನುವಂಥದ್ದು, ವರ್ಕೌಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಅಲ್ಲ, ಸೆಲೆಬ್ರಿಟಿಗೆ ಅಂತಲ್ಲ, ಎಲ್ಲರಿಗೂ ಇಂಪಾರ್ಟೆಂಟ್ ಫಿಟ್ನೆಸ್. ಯಾಕೆಂದ್ರೆ ಮುಂಚೆ ಎಲ್ಲ ವರ್ಕೌಟ್ಸ್ ಜಿಮ್ ಎಲ್ಲ ಇರ್ಲಿಲ್ಲ. ಮನೇಲಿ ಕೆಲಸ ಮಾಡೋರು. ಇವಾಗ ಹಳ್ಳಿ ಕಡೆ ಹೋದ್ರೇನೆ ಇಡೀ ದಿವಸ ಹೊಲದಲ್ಲಿ ಇರ್ತಾರೆ, ಎಷ್ಟು ಫಿಟ್ ಆಗಿರ್ತಾರೆ. ಅಂಡ್ ಅವ್ರು ತಿನ್ನೋ ಊಟ ಕೂಡ ತುಂಬಾ ನ್ಯಾಚುರಲ್ ಆಗಿರುತ್ತೆ. ಇಲ್ಲಿ ಸಿಟಿ ಕಡೆ ಏನಾಗುತ್ತೆ, IT ಜಾಬ್ಸ್ ಅಂಡ್ ಅವ್ರ ಲೈಫ್ ಸ್ಟೈಲ್ ತುಂಬಾ ಸ್ಟಾಗ್ನೆಂಟ್ ಆಗಿರುತ್ತೆ. ಒಂದೇ ಕಡೆ ಕೂತಿರ್ತಾರೆ. ಒಂದು ಕ್ಲಿಕ್ ಆಫ್ ಎ ಬಟನ್ ಊಟ ಬರುತ್ತೆ ಮನೆಗೆ. ಎಲ್ಲ ಜಂಕ್ ಫುಡ್ ತಿಂತಾರೆ. ತುಂಬಾ ಲೇಜಿ ಆಗಿದ್ದಾರೆ ಅಂಡ್ ತುಂಬಾ ಅನ್ಫಿಟ್ ಆಗಿ ಹೋಗಿದ್ದಾರೆ. ಅಂಡ್ ಎಲ್ಲೇ ನೋಡಿದ್ರು ಒಬಿಸ್ ಪೀಪಲ್. ಇನ್ನ ಚಿಕ್ಕ ಮಕ್ಳಿಗೆಲ್ಲ ಒಬಿಸಿಟಿ ಬರ್ತಾ ಇದೆ, ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇದೆ, ಶುಗರ್ ಬರ್ತಾ ಇದೆ. ಆಲ್ ಬಿಕಾಸ್ ಆಫ್ ಫುಡ್. ಯಾಕಂದ್ರೆ ನಾವ್ ಏನ್ ತಿಂತೀವೋ, ಲೈಕ್ ಒಂದು ಸೇಯಿಂಗ್ ಇದೆ, ಯು ಆರ್ ವಾಟ್ ಯು ಈಟ್ ಅಂತ. ನೀವೇನ್ ಏನಾದ್ರು ಗಾರ್ಬೇಜ್ ತಿಂದ್ರೆ ನೀವು ಗಾರ್ಬೇಜ್ ತರ ಆಗೋಗ್ತೀರಾ. ಒಳ್ಳೆ ಊಟ ತಿಂದ್ರೆ ನೀವು ಯು ವಿಲ್ ಬಿಕಮ್ ಗುಡ್. ಅಷ್ಟೇ, ಸಿಂಪಲ್. ಆಮೇಲೆ ಗಟ್ ಹೆಲ್ತ್ ನೀಟಾಗಿರ್ಬೇಕು, ಅದಿದ್ರೆ ನಮ್ಮ ಮುಖದಲ್ಲೂ ಕೂಡ ಅದು ಕಾಣಿಸುತ್ತೆ. ಯಾಕಂದ್ರೆ ತುಂಬಾ ನಾವು ತಿನ್ನೋದೆಲ್ಲ ಇವಾಗ ಪ್ರೊಸೆಸ್ಡ್ ಫುಡ್ ಇರೋದ್ರಿಂದ ಯು ನೀಡ್ ಟು ಅವಾಯ್ಡ್. ರಿಯಲ್ ಫುಡ್ ತಿನ್ಬೇಕಾಗುತ್ತೆ, ನ್ಯಾಚುರಲ್ ಫುಡ್. ನಿಜ ನಿಜ ಸರ್. ಮತ್ತೆ ಇಷ್ಟೊಂದು ಫೋಟೋಸು, ಜಿಮ್ ಮಾಡ್ತಾ ಇರುವಂತದ್ದು ಯಾರಿದೆಲ್ಲ? ಯಾವಾಗಿಂದು? ಅಲ್ಲಿ ಪ್ರಶಸ್ತಿ ತಗೊಂಡಿದ್ದೀರಾ, ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ಬಂದಿದೆ. ಆ ಕ್ಷಣಗಳನ್ನೆಲ್ಲ ಮೆಲ್ಕ್ ಹಾಕೋದಾದ್ರೆ ಆಕ್ಚುಲಿ ಇಲ್ಲಿ ಇರೋದು ಬರೀ 1% ಫೋಟೋಸ್ ಮಾತ್ರ. ಎಷ್ಟು ಮೆಡಲ್ಸ್ ಫೋಟೋಸ್ ಇದೆ ಅಂದ್ರೆ ಜಿಮ್ ಫುಲ್ ಸಾಕಾಗಲ್ಲ, ಅಷ್ಟು ಅಚೀವ್ಮೆಂಟ್ಸ್ ಇದೆ. ಮೇನ್ ಇದೆ. ಯಾಕಂದ್ರೆ ಇದು ಫಸ್ಟ್ ಕಾಂಪಿಟೇಷನ್ ನನ್ನ ಲೈಫ್ ಅಲ್ಲಿ ಮಾಡಿರೋದು. ಇರೋದು ನಾನು 22 years ಇದ್ದೆ. ಇಟ್ ವಾಸ್ ಇನ್ 2003. ಮೈ ಗಾಡ್, ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಈ ರಘು ಗೊತ್ತೇ ಸಿಗ್ತಾ ಇಲ್ಲ ಸರ್ ಟೋಟಲಿ. ಆಮೇಲೆ ಅದು ಕ್ರೀಡಾ ರತ್ನ ಸಿಕ್ಕಿದ್ದ ಫೋಟೋ. ಅದು ಸ್ಟ್ರಾಂಗ್ ಮ್ಯಾನ್ ಆಫ್ ಇಂಡಿಯಾ 4 ಸತಿ ವಿನ್ ಆಗಿದ್ದೀನಿ. ಬೀಯಿಂಗ್ ಸ್ಟ್ರಾಂಗ್, ಸಲ್ಮಾನ್ ಖಾನ್ ಕಂಪ್ನಿ ಇದೆಯಲ್ಲ, ಅವ್ರಿಗೆ ಅಥ್ಲೀಟ್ ಆಗಿದ್ದೆ 3 ವರ್ಷ ನಾನು ಅವ್ರ ಕಂಪನಿಗೆ. ಸ್ಟ್ರಾಂಗ್ ಮ್ಯಾನ್ ಆಫ್ ಇಂಡಿಯಾ ಅಂತ ಅಥ್ಲೀಟ್ ಆಗಿದ್ದೆ, ಅವ್ರು ಅಂಬಾಸಿಡರ್ ಆಗಿದ್ದೆ ಅವ್ರ ಕಂಪನಿಗೆ. ಅವಾಗ ಒಂದು ಫೋಟೋ ಶೂಟ್. ನನಗೆ ಇದು ಮಿಸ್ಟರ್ ಬ್ಯಾಂಗ್ಳೂರ್ ಇದಾದಾಗ, ಅದೆಲ್ಲ ರಷ್ಯಾದಲ್ಲಿ ರೆಕಾರ್ಡ್ ಮಾಡಿದಾಗ ತೆಗ್ದಿರೋ ಫೋಟೋಸ್. ನನ್ಗೆ ಯಾವ್ದಾವ್ದು ಇಷ್ಟನೋ ಅದನ್ನ ಹಾಕೊಂಡಿದೀನಿ. ನಾನು ತುಂಬಾ ಫೋಟೋಸ್ ಇದೆ ಮನೆಯಲ್ಲಿ. ನಿಮಗೆ ಯಾವ್ದು ತುಂಬಾ ಖುಷಿ ಕೊಡುತ್ತೆ? ಅಂಡ್ ಇದು ಮೈ ಫೇವ್ರೆಟ್ ಪಿಕ್ಚರ್. ರಷ್ಯಾದಲ್ಲಿ 315 kg ಎತ್ತಿದ್ದೆ. ಅದು 3 ಗಂಟೆ ಮಧ್ಯರಾತ್ರಿ ಇದ್ದಿದ್ದು ಕಾಂಪಿಟೇಷನ್. ಅದು 350 kg ಗೋಲ್ಡ್ ಮೆಡಲ್ ವಿನ್ ಆಗಿದ್ದೆ. ಸೂಪರ್ ಸೂಪರ್. ಅದೊಂದು ಅಮೇಜಿಂಗ್ ಮೂಮೆಂಟ್ ನಂದು. ನೋಡಿ ಸರ್, ಅವಾಗ್ಲೇ ಹೀರೋ ಆಗ್ಬೋದಿತ್ತು ಈ ಫೋಟೋದಲ್ಲಿ. ಇಲ್ಲ, ಅವಾಗ ಮಾಡ್ಲಿಂಗ್ ಅಲ್ಲಿ ಇದ್ದೆ ನಾನು. ಗ್ಲಾಡ್ರಾಕ್ಸ್ ವಿನ್ ಆಗಿದ್ದೆ ಸೌತ್ ಇಂಡಿಯಾ ಇಂದ. ತುಂಬಾ ಆಫರ್ಸ್ ಕೂಡ ಬಂದಿತ್ತು, ಬಟ್ ಐ ವಾಸ್ ನಾಟ್ ಇಂಟ್ರೆಸ್ಟೆಡ್. ಯಾಕಂದ್ರೆ ಜಾಬ್ ಅಲ್ಲಿ ಇದ್ನಲ್ಲ. ಯಾವಾಗ ಟೈಮ್ ಸಿಗುತ್ತೋ ರ್ಯಾಮ್ ಶೋಸ್ ಮಾಡ್ತಾ ಇದ್ದೆ. ಇವಾಗ ಮತ್ತೆ ಮಾಡ್ಲಿಂಗ್ ಇಳಿತಾ ಇದೀನಿ. ಐ ವಾಂಟ್ ಟು ಡೂ ರ್ಯಾಮ್ ಶೋಸ್. ಸಿನಿಮಾ ಬಿಡಬೇಡಿ ಸರ್. ಸಿನಿಮಾ ಬಿಡಲ್ಲ. ಸಿನಿಮಾ ಇಸ್ ಮೈ ಮೇನ್ ಫೋಕಸ್. ಇದೆಲ್ಲ ಪ್ಯಾಷನ್. ಮಾಡ್ಲಿಂಗ್ ಇರ್ಬೋದು, ಕುಕಿಂಗ್ ಇರ್ಬೋದು, ನನ್ನ ಆರ್ಟ್ ಇರ್ಬೋದು, ಅದೆಲ್ಲ ನನ್ನ ಪ್ಯಾಷನ್ ಅಷ್ಟೇ.